ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಭೂಮಿ, ನಾಳೆ ನನ್ನ ತಾಯಿದು ಜಾಮೀನ್ ವಿಚಾರಣೆ ಇದೆಯಂತೆ. ನಾಳೆ ಜಾಮೀನ್ ಮೇಲೆ ಅವರು ಹೊರಗ್ ಬರ್ಬೋದು ಅಂತ ಲಾಯರ್ ಹೇಳಿದ್ರು ಅಂತ ಭೂಮಿ ಹೇಳ್ತಾಳೆ. ನನ್ಗೆ ಈ ವಿಚಾರ ಮುಂಚೆನೆ ಗೊತ್ತಿತ್ತು. ಪೂಜೆ ಎಲ್ಲ ಮುಗಿದ್ಮೇಲೆ ನಿನ್ನ ಹತ್ರ ಹೇಳೋಣ ಅನ್ಕೊಂಡೆ ಅಂತ ಅಜಿತ್ ಹೇಳ್ತಾನೆ. ಪೂಜೆ ಕುಂತ್ಕೊಳ್ಳೋ ದಂಪತಿಗಳಿಬ್ರು ಬೇಗ ಬನ್ನಿ ಅಂತ ಪುರೋಹಿತರು ಕರೀತಾರೆ. ಸರಿ ಆಯ್ತು ಅಂತೇಳಿ ಭೂಮಿ ಮತ್ತೆ ಅಜಿತ್ ಇಬ್ರು ಬಂದ್ ಪೂಜೆ ಕುಂತ್ಕೊಂತಾರೆ. ಪೂಜೆ ಶುರು ಮಾಡೋಣ, ದೀಪ ಹಚ್ಚಿ ಅಂತ ಪುರೋಹಿತ ಹೇಳ್ತಾರೆ. ಸಂಗೀತ ಬಂದು ದೀಪ ಹಚ್ತಾರೆ. ನಾವು ಗಂಡ ಹೆಂಡತಿ ಅಲ್ದೇ ಇದ್ರು ಗಂಡ ಹೆಂಡತಿ ತರ ಪೂಜೆ ಕೂರ್ಬೇಕಾಗಿದೆ. ಇದ್ ಯಾವ ಪರಿಸ್ಥಿತಿಗೆ ತಳ್ಬಿಟ್ಟಿದೇವ್ರೆ ನೀನು ಅಂತ ಭೂಮಿ ಮನ್ಸೆಲ್ಲ ಕೇಳ್ಕೊಂತಾ ಇರ್ತಾಳೆ. ಅಜಿತ್, ಭೂಮಿಗೆ ಕುಂಕುಮ ಇಡಪ್ಪ ಅಂತ ಪುರೋಹಿತರು ಹೇಳ್ತಾರೆ. ಅಜಿತ್ ಭೂಮಿಗೆ ಕುಂಕುಮ ಇಡ್ತಾ ಇಲ್ಲಿ ಹೇಳ್ತಾರ ಮಂತ್ರಗಳು ನಿಜ ಅಂತ ಅಜಿತ್ ಮನ್ಸೆಲ್ಲ ಅನ್ಕೊಂತಾ ಇರ್ತಾನೆ. ಈ ಪೂಜೆಯಲ್ಲಿ ಭಾಗಿಯಾಗಿರೋ ನಮ್ ಶ್ರದ್ಧೆ ಭಾವನೆಗಳು ಎಲ್ಲಾನು ನಿಜ ಅಂತ ಭೂಮಿ ಹೇಳ್ತಿರ್ತಾಳೆ. ಆದ್ರೆ ನನ್ನ ಭೂಮಿಯ ಗಂಡ ಹೆಂಡತಿ ಅನ್ನೋ ಸಂಬಂಧ ಮಾತ್ರ ಸುಳ್ಳು ಅಂತ ಅಜಿತ್ ಮನ್ಸೆಲ್ಲ ಅನ್ಕೊಂತಾ ಇರ್ತಾನೆ. ಭೂಮಿ ಅಜಿತ್ಗೆ ಕುಂಕುಮ ಇಡ್ತಾ, ಈ ಸುಳ್ಳಿನ ಸಂಬಂಧಕ್ಕೆ ನಾವ್ ನಿಜವಾಗ್ಲೂ ಗಂಡ ಹೆಂಡತಿ ತರ ನಡ್ಕೋಬೇಕು. ಇಂಥ ಪರಿಸ್ಥಿತಿನ ಯಾವ ಹೆಣ್ಣಿಗೂ ತರ್ಬೇಡಪ್ಪ ಅಂತ ಭೂಮಿ ಮನ್ಸಲ್ಲ ಅನ್ಕೊಂತಾ ಇರ್ತಾಳೆ. ದಂಪತಿಗಳಿಬ್ರು ಹಾರ ಬದಲಾಯಿಸ್ಕೊಳ್ಳಿ ಅಂತ ಪುರೋಹಿತರು ಹೇಳಿ ಹಾರ ಕೊಡ್ತಾರೆ. ಇಬ್ರು ಹಾರ ಬದಲಾಯಿಸ್ಕೊಂಡಿದ್ದಾದ್ಮೇಲೆ ಈಗ ಸತ್ಯನಾರಾಯಣ ಸ್ವಾಮಿ ಫೋಟೋಗೆ ಪುಷ್ಪಾರ್ಚನೆ ಮಾಡಿ ಅಂತೇಳಿ ಪುರೋಹಿತರು ಹೂ ಕೊಡ್ತಾರೆ. ಆದಷ್ಟು ಬೇಗ ಅಂಜನಾಗೆ ಬೇರೆ ಹುಡ್ಗನ್ ಜೊತೆ ಮದ್ವೆ ಮಾಡ್ಸಿ ನನ್ನ ಈ ಕಾಂಟ್ರಾಕ್ಟ್ ಮದ್ವೆಯಿಂದ ಮುಕ್ತಗೊಳಿಸು ದೇವ್ರೆ ಅಂತ ಅಜಿತ್ ದೇವ್ರ ಹತ್ರ ಬೇಡ್ಕೊಂತಾ ಇರ್ತಾನೆ. ನಾನ್ ಮಾಡ್ತಾ ಇರೋದೆಲ್ಲ ನನ್ನ ಅಮ್ಮನ್ ಬಿಡುಗಡೆಗೋಸ್ಕರ. ದಯವಿಟ್ಟು ಆದಷ್ಟು ಬೇಗ ನಮ್ ತಂದೆನ್ ಕೊಂದಿದ್ದ ಅಪರಾಧಿ ಸಾಹೇಬ್ರ ಕೈಗೆ ಸಿಗಾಕೊಳ್ಳೋ ತರ ಆಗ್ಲಿ. ನಾಳೆ ನಮ್ ತಾಯಿಗೆ ಬೇಲ್ ಸಿಗ್ಲಿ. ಆದಷ್ಟು ಬೇಗ ಅವ್ರ ನಿರಪರಾಧಿ ಅಂತ ಬಿಡುಗಡೆ ಆಗೋ ತರ ಮಾಡು ಅಂತೇಳಿ ಭೂಮಿ ದೇವ್ರ ಹತ್ರ ಕೇಳ್ಕೊಂತಾ ಇರ್ತಾಳೆ. ಅಜಿತ್, ಅಮ್ಮನ ನಾನೇ ಒಂದ್ಸಲ ಕರೆದ್ಬಿಟ್ಟು ಬರ್ತೀನಿ ಅಂತೇಳಿ ಸಂಗೀತ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ದೇವ್ಯಾನಿ ಬಂದು, ಇಲ್ಲಿ ಪೂಜೆಗೆ ಸಂಬಂಧಪಟ್ಟಂಗೆ ಏನಾದ್ರೂ ಕೆಲ್ಸ ಇರುತ್ತೆ, ನೀವು ನೋಡ್ಕೊಳ್ಳಿ ಅದನ್ನ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ದೇವ್ಯಾನಿ ಹೋಗ್ತಾರೆ ಅಜ್ಜಿ ರೂಮ್ಗೆ. ಅಜ್ಜಿ, ದೇವ್ಯಾನಿ ಮತ್ತೆ ಶ್ರವಣ್ ಒಂದಾಗಿದ್ದು ಇದೆಲ್ಲ ಭೂಮಿ ಕಾಲ್ಗುಣದಿಂದಾನೇ ಆಗಿದ್ದು ಅಂತ ಅಜಿತ್ ಹೇಳಿದ್ದು ಎಲ್ಲ ನೆನ್ಪ್ ಮಾಡ್ಕೊಂಡು ಪೂಜೆಗೆ ಹೋಗ್ಬೇಕಂತ ಎದ್ ಬರ್ತಾ ಇರ್ತಾರೆ. ಅಷ್ಟ್ರಲ್ಲಿ ದೇವ್ಯಾನಿ ಬಂದು ಹೊಸ ನಾಟಕ ಶುರು ಮಾಡ್ತಾಳೆ. ನನ್ಗೂ ಪೂಜೆಲ್ ಕೂರಕ್ಕೆ ಮನ್ಸ್ ಆಗ್ಲಿಲ್ಲ ಅತ್ತೆ, ಅದಕ್ಕೆ ಬಂದ್ಬಿಟ್ಟೆ. ಮನ್ಸ್ ತುಂಬಾ ವಿಷ ಇಟ್ಕೊಂಡು ಪೂಜೆ ಮಾಡಿದ್ರೆ ಏನ್ ಪುಣ್ಯ ಸಿಗುತ್ತೆ, ಅದೇ ಆ ಭೂಮಿ ಬಗ್ಗೆ ಹೇಳ್ದೆ ಅತ್ತೆ. ಮಾತ್ರ ಬೆಣ್ಣೆ, ಆದ್ರೆ ಮನ್ಸ್ ತುಂಬಾ 6 ಕೋಟಕ ವಿಷ. ನಮ್ ಮಂಜುಗೆ ಈ ಮನೆಗೆ ಎಂತ ಅನ್ಯಾಯ ಮಾಡ್ಬಿಟ್ಲು ನೋಡಿ. ಅನ್ಯಾಯ ಮಾಡಿದ್ದು ಅಲ್ದೆ ಅದನ್ನ ಎಷ್ಟು ಚೆನ್ನಾಗ್ ದಕ್ಕಿಸ್ಕೊಬಿಟ್ಲು. ನಿಮ್ಗೆ ಒಂದ್ ವಿಷಯನ ಹೇಳ್ಬಾರ್ದು ಅಂತಾನೆ ಇದ್ದೆ ಅತ್ತೆ, ಆದ್ರೆ ಯಾಕೋ ನನ್ ಮನ್ಸು ತಡಿತಾ ಇಲ್ಲ. ಅದು ಸ್ವಲ್ಪ ಮಿಸ್ ಆಗಿದ್ರು ನಾನು ನನ್ ಮಗಳನ್ನ ಕಳ್ಕೊಂಡ್ ಬಿಡ್ತಾ ಇದ್ದೆ ಅತ್ತೆ ಅಂತ ದೇವ್ಯಾನಿ ಹೇಳ್ತಾಳೆ. ಏನ್ ಹೇಳ್ತಾ ಇದೀಯ ದೇವ್ಯಾನಿ ಅಂತ ಅಜ್ಜಿ ಕೇಳ್ತಾರೆ. ಅಜಿತ್ ಜೊತೆಗೆ ನಿಶ್ಚಿತಾರ್ಥ ಮುರಿದ್ ಬಿದ್ದದನ್ನ ಅರ್ಗಿಸ್ಕೊಳಕ್ ಆಗದೆ ಅಂಜು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ಲು ಅತ್ತೆ. ನಿನ್ನೆ ಶ್ರವಣ್ ಬಾವನ್ ಮನೇಲಿ ನನ್ಗದ್ ಗೊತ್ತಾಗಿ ಶ್ರವಣ್ ಮನೆಗ್ ಹೋಗಿ ಬಾವನ್ ಜೊತೆ ಮಾತಾಡಿ ಅಂಜುನ ನಮ್ ಮನೆಗ್ ಕರ್ಕೊಂಡ್ ಬಂದೆ ಅಂತ ದೇವ್ಯಾನಿ ಹೇಳ್ತಾಳೆ. ಅಜಿತ್ ನಿಂದ ಎಂತ ದೊಡ್ಡ ತಪ್ಪಾಗೋಯ್ತು ಅಂತ ಅಜ್ಜಿ ಬೇಜಾರ್ ಮಾಡ್ಕೊಂತಾರೆ. ಅಜಿತ್ ಇಂದ ಅಲ್ಲ ಅತ್ತೆ, ಆ ಭೂಮಿಯಿಂದ. ಅವಳೆ ತಾನೇ ಬಂಗಾರದಂತ ನಮ್ಮ ಅಜಿತ್ ಮನ್ಸನ್ನ ಕೆಡ್ಸಿ ಅವನನ್ನ ಮದುವೆ ಮಾಡ್ಕೊಂಡು ನಮ್ಮನೆಗ್ ಬಂದಿರೋದು. ಆ ಭೂಮಿ ಕಾಲ್ಗುಣದಿಂದ ನಾನು ಶ್ರವಣ್ ಭಾವ ಒಂದು ಆದ್ವಿ ಅಂತ ಅಜಿತ್ ಹೇಳ್ದ. ಆದ್ರೆ ನಾನ್ ಹೇಳ್ತಾ ಇದ್ದೀನಿ, ಅವಳು ಕಾಲ್ಗುಣದಿಂದ ಇವತ್ತು ನನ್ ಮಗಳು ಪ್ರಾಣನೇ ಹೋಗ್ತಾ ಇತ್ತು ಅತ್ತೆ. ನಿಮ್ ಮಗನ್ನ ಕಳ್ಕೊಂಡ್ರಿ, ಈಗ ಅವ್ರು ಒಬ್ಳೆ ಮಗಳನ್ನು ಕಳ್ಕೊಂಡಿದ್ರೆ ನೀವ್ ಅದನ್ನ ಹೇಗ್ ಸಹಿಸ್ಕೊಂತಾ ಇದ್ರಿ ಅತ್ತೆ ಅಂತ ದೇವ್ಯಾನಿ ಹೇಳ್ತಾಳೆ. ದೇವ್ಯಾನಿ, ಈ ಮಾತನ್ನ ಇನ್ನೊಂದ್ಸಲ ಆಡ್ಬೇಡಮ್ಮ, ನನ್ ಕೈಲ್ ಸಹಿಸಕ್ ಆಗಲ್ಲ. ದೇವ್ರ ದಯೆ, ಸದ್ಯ ನಮ್ ಕಣ್ಮುಂದೆ ನಮ್ ಅಂಜನ ಆರಾಮಾಗಿದ್ದಾಳಲ್ಲ, ನಾನ್ ಈಗ್ಲೇ ಹೋಗಿ ಅಂಜನನ ಸಮಾಧಾನ ಮಾಡ್ತೀನಿ ಅಂತ ಅಜ್ಜಿ ಹೇಳ್ತಾರೆ. ಅತ್ತೆ ಏನಾದ್ರು ಇವಾಗ ಅವ್ರ ಮುಂದೆ ಮಾತಾಡಕ್ ಹೋದ್ರೆ ಅಂಜು ಭೂಮಿ ಅಂಗಡಿ ಸುಟ್ಟು ವಿಷಯನು ಓಪನ್ ಆದ್ರೆ ಕಷ್ಟ ಅಂತ ದೇವ್ಯಾನಿ ಮನ್ಸಲ್ಲ ಅನ್ಕೊಂಡು, ಅಯ್ಯೋ ಬೇಡ ಅತ್ತೆ, ಅಂಜು ಹತ್ರ ಪದೇ ಪದೇ ಈ ವಿಷಯ ಮಾತಾಡಿದ್ರೆ ಅವಳಿಗೆ ಮುಜುಗರ ಆಗುತ್ತೆ. ಅಂಜು ಹತ್ರ ನಾನ್ ಮಾತಾಡಿದೀನಿ, ಅವಳು ನಂಗೆ ಪ್ರಾಮಿಸ್ ಮಾಡಿದಾಳೆ ಇನ್ನೊಂದ್ಸಲ ಈ ತರ ಕೆಟ್ಟ ನಿರ್ಧಾರ ಮಾಡಲ್ಲ ಅಂತ. ಆದ್ರೆ ಭೂಮಿ ಎಂತವಳು ಅಂತ ನಿಮ್ ಹತ್ರ ಹೇಳ್ಕೊಂಡೆ ಅಷ್ಟೇ ಅಂತ ದೇವ್ಯಾನಿ ಹೇಳ್ತಾಳೆ. ನನಗ್ ಗೊತ್ತಲ್ಲ ಅವಳು ಎಂತವಳು ಅಂತ. ಆ ಭೂಮಿನ ನಾನು ಯಾವತ್ತೂ ಕ್ಷಮಿಸಲ್ಲ ಅಂತೇಳಿ ಪೂಜೆಗ್ ಬರ್ದೆ ವಾಪಸ್ ಹೋಗ್ಬಿಡ್ತಾರೆ ಅಜ್ಜಿ. ದೇವ್ಯಾನಿ ಕಣ್ಣೀರ್ ಹಾಕೊಂಡು ಹೊರಗಡೆ ಬಂದು ಅದೇ ನಾಟಕನ ಕಂಟಿನ್ಯೂ ಮಾಡ್ತಾಳೆ. ಅದು ಅತ್ತೆ ಪಾಪ ತುಂಬಾನೇ ನೊಂದ್ಕೊಂಡಿದ್ದಾರೆ. ಭೂಮಿನ ಕ್ಷಮಿಸೋ ಮನಸ್ಥಿತಿಗೆ ಇನ್ನೂ ಬಂದಿಲ್ಲ ಅವರು, ಅದಕ್ಕೆ ಅವರು ಬರ್ಲಿಲ್ಲ ಅಂತ ದೇವ್ಯಾನಿ ಸುಳ್ಳು ಹೇಳ್ತಾಳೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಮಾಡ್ತಿರೋ ಪೂಜೆ ಎಲ್ಲ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ. ತಗೊಳಪ್ಪ, ಎದ್ ನಿಂತ್ಕೊಂಡು ಇವಾಗ ಇಬ್ರು ಸೇರ್ಕೊಂಡು ಆರತಿ ಮಾಡಿ ಅಂತೇಳಿ ಪುರೋಹಿತರು ಅಜಿತ್ ಮತ್ತೆ ಭೂಮಿ ಕೈಲಿ ಆರತಿ ಮಾಡಿಸ್ತಾರೆ. ಆರತಿ ಎಲ್ಲ ಆದ್ಮೇಲೆ ಪುರೋಹಿತರು ಒಂದ್ ಕಡೆಯಿಂದ ಮನೆಯವ್ರಿಗೆಲ್ಲ ಆರತಿ ಕೊಟ್ಕೊಂಡ್ ಬರ್ತಾರೆ. ಈಗ ಪೂಜೆ ಸಂಪನ್ನ ಆಯ್ತು. ಆ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ನಿಮ್ ಮನೆಯವ್ರಿಗೂ ಸಿಕ್ಕಾಯ್ತು. ಹಾಗಾಗಿ ದಂಪತಿಗಳಿಬ್ರು ನಿಮ್ ಮನೆ ಹಿರಿಯರನ್ನ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಪುರೋಹಿತರು ಹೇಳ್ತಾರೆ. ಅಜಿತ್, ಭೂಮಿ, ನೀವಿಬ್ರು ಮೊದ್ಲು ಪುರೋಹಿತರು ಕಾಲಕ್ ಬಿದ್ದು ಆಶೀರ್ವಾದ ತಗೊಳ್ಳಿ ಅಂತ ಸಂಗೀತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಅಜಿತ್ ಮತ್ತೆ ಭೂಮಿ ಇಬ್ರು ಪುರೋಹಿತರು ಕಾಲಕ್ ಬಿದ್ದು ಆಶೀರ್ವಾದ ತಗೊಂತಾರೆ. 7 ಜನ್ಮಕ್ಕೂ ನೀವೇ ಸತಿಪತಿ ಹಾಕಿ ಬದುಕ್ರಿ ಅಂತ ಪುರೋಹಿತರು ಆಶೀರ್ವಾದ ಮಾಡ್ತಾರೆ. ಅದನ್ನ ಕೇಳಿ ಭೂಮಿ ಮತ್ತೆ ಅಜಿತ್ ಇಬ್ರು ತುಂಬಾನೇ ಗಾಬರಿ ಆಗ್ತಾರೆ. ನೆಕ್ಸ್ಟ್ ರಾಮ್ ಮತ್ತೆ ಸಂಗೀತ ಹತ್ರ ಆಶೀರ್ವಾದ ತಗೊಳಕ್ಕೆ ಅಂತ ಬರ್ತಾರೆ. ಆದ್ರೆ ರಾಮು ಆ ಕಡೆ ಹೋಗ್ಬಿಡ್ತಾರೆ, ನಾನ್ ಮಾಡಲ್ಲ ಅಂತ ಹೇಳಿ.
ಪ್ಲೀಸ್ ನನ್ಗೋಸ್ಕರ ಬನ್ರಿ ಅಂತ ಸಂಗೀತ ಒಪ್ಸಿ ಕರ್ಕೊಂಡ್ ಬರ್ತಾಳೆ ಆಶೀರ್ವಾದ ಮಾಡಕ್ಕೆ. ಅಜಿತ್ ಮತ್ತೆ ಭೂಮಿ ಸಂಗೀತ ಮತ್ತೆ ರಾಮ್ ಕಾಲಕ್ ಬಿದ್ದು ಆಶೀರ್ವಾದ ತಗೊಂತಾರೆ. ನೀವಿಬ್ರು ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಡ್ಬೇಡಿ. ನಾನು ನಿಮ್ಮಪ್ಪ ಎಲ್ಲದನ್ನು ಹೇಗ್ ನಿಭಾಯಿಸ್ಕೊಂಡು ಹೋಗ್ತೀವೋ ನೀವು ಅದೇ ತರ ಸುಖವಾಗಿರಿ ಅಂತ ಸಂಗೀತ ಆಶೀರ್ವಾದ ಮಾಡ್ತಾರೆ. ಒಳ್ಳೆ ಗಂಡ ಹೆಂಡತಿಯಾಗಿ ಅಪ್ಪ ಅಮ್ಮ ಆಗಿ ನೀವೇ ನಮ್ಗೆ ಆದರ್ಶ ಅಮ್ಮ. ನಿಮ್ ಮಾತುಗಳನ್ನ ಸದಾ ನಾನು ನೆನ್ಪಲ್ಲಿ ಇಟ್ಕೊಂತೀನಮ್ಮ ಅಂತ ಅಜಿತ್ ಹೇಳ್ತಾನೆ. ಹಾಗೇನೆ ಅಪ್ಪನ್ ಮಾತನ್ನು ನೆನ್ಪಿಟ್ಕೊಳ್ಳಿ ರಾಮಣ್ಣ, ತುಂಬು ಹೃದಯದಿಂದ ಆಶೀರ್ವಾದ ಮಾಡಿ ಅಂತ ಸತ್ಯ ಹೇಳ್ತಾನೆ. ಎಲ್ಲಾ ಹೊತ್ನಲ್ಲೂ ನಿನ್ನ ತಮಾಷೆ ನನ್ಗಿಡ್ಸಲ್ಲ ಸತ್ಯ ಅಂತ ರಾಮ್ ಹೇಳ್ತಾರೆ. ಅಯ್ಯೋ ನಾನ್ ತಮಾಷೆ ಮಾಡ್ಲಿಲ್ಲ, ಏನೋಪ್ಪ ನಾನು ಏನ್ ಹೇಳಿದ್ರು ತಮಾಷೆ ಅಂತಾನೆ ಅನ್ಕೊಂತಾರೆ ಅಂತ ಸತ್ಯ ಹೇಳ್ತಿರ್ತಾನೆ. ನೆಕ್ಸ್ಟ್ ಅಪೇಕ್ಷಾ ಹತ್ರ ಆಶೀರ್ವಾದ ತಗೊಳಕ್ಕೆ ಅಂತ ಬರ್ತಾರೆ. ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ, ನಾನು ನಮ್ಮ ಅಜ್ಜಿಗೆ ತಕ್ಕ ಮೊಮ್ಮಗಳು, ಏನೋ ನಮ್ಮ ಅಮ್ಮಂಗೋಸ್ಕರ ನಾನು ಇಲ್ಲಿ ಪೂಜೆಯಲ್ಲಿ ನಿಂತ್ಕೊಂಡಿದ್ದೀನಿ, ಅದಕ್ಕೂ ಮೀರಿ ಬೇರೆ ಏನೂ ಇಲ್ಲ ಅಂತ ಅಪೇಕ್ಷೆ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ನೆಕ್ಸ್ಟ್ ಶ್ರವಣ ಹತ್ರ ಆಶೀರ್ವಾದ ತಗೊಳಕ್ಕೆ ಅಂತ ಬರ್ತಾರೆ. ಬರ್ತಾ ಇದ್ದಂಗೆ ಅವ್ರನ್ನ ಸ್ಟಾಪ್ ಮಾಡಿಸಿ ಇಲ್ಲಿಂದ ಹೋಗಿ ಅಂತ ಹೇಳ್ಬಿಡ್ತಾನೆ. ನೆಕ್ಸ್ಟ್ ಭೂಮಿ ಪಲ್ಲವಿ ಹತ್ರ ಬಂದು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅಕ್ಕ ಅಂತ ಒಬ್ರು ಇದ್ರು, ಪ್ರತಿ ಹಬ್ಬದ ದಿವಸ ನಮ್ಮ ಅಪ್ಪ ಅಮ್ಮನ್ ಕಾಲ್ಗೆ ಹೇಗ್ ಬೀಳ್ತಾ ಇದ್ನೋ ಅವ್ರ ಕಾಲ್ಗೂ ಹಾಗೆ ಬೀಳ್ತಾ ಇದ್ದೆ. ನಿಮ್ಮನ್ ನೋಡ್ತಿದ್ರೆ ನನ್ಗೆ ಅವ್ರನ್ನ ನೋಡ್ದಾಗೆ ಆಗುತ್ತೆ, ಅವ್ರಾಗೆ ನೀವು ಕೂಡ ನನ್ನವ್ರು ಅಂತ ಅನ್ಸುತ್ತೆ, ನನ್ಗಿಂತ ನೀವು ದೊಡ್ಡವ್ರು ಬೇರೆ, ನನ್ಗೆ ನಿಮ್ ಆಶೀರ್ವಾದ ಸಿಗುತ್ತಾ ಅಂತ ಭೂಮಿ ಕೇಳ್ತಾಳೆ. ಅಯ್ಯಯ್ಯೋ ನಾನು ಈ ಮನೆ ಕೆಲ್ಸ ತಳ್ಕಣಮ್ಮ ಅಂತ ಪಲ್ಲವಿ ಹೇಳ್ತಾರೆ. ಆಶೀರ್ವಾದ ಮಾಡೋದಕ್ಕೆ ಕೆಲ್ಸ ಅಡ್ಡಿ ಬರಲ್ಲ ಅಕ್ಕ, ಅರ್ಸೋ ಮನ್ಸಿದ್ರೆ ಸಾಕು ಅಂತ ಭೂಮಿ ಹೇಳಿ ಅಜಿತನ್ ಕೂಡ ಕರೆದು ಇಬ್ರು ಪಲ್ಲವಿ ಹತ್ರ ಆಶೀರ್ವಾದ ತಗೊಂತಾರೆ. ನೆಕ್ಸ್ಟ್ ಆಶೀರ್ವಾದ ತಗೊಳಕ್ಕೆ ಅಂತ ದೇವ್ಯಾನಿ ಹತ್ರ ಬರ್ತಾರೆ. ಅತ್ತೆ ಆಶೀರ್ವಾದ ಮಾಡಿ ಅಂತ ಅಜಿತ್ ಕೇಳ್ತಾನೆ. ದೇವ್ಯಾನಿ ಆಶೀರ್ವಾದ ಮಾಡಿ ಎಲ್ಲಾರ ಮುಂದೆ ಒಳ್ಳೆಯವಳಾಗ್ತಾಳೆ. ಅಜಿತ್ ಇದನ್ನ ಪುರೋಹಿತರು ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೋಂತ ಸಂಗೀತ ಹೇಳ್ತಾರೆ. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು ಅಂತ ಪುರೋಹಿತರು ಆಶೀರ್ವಾದ ಮಾಡ್ತಾರೆ. ಅದನ್ನ ಕೇಳಿ ದೇವ್ಯಾನಿ ಅಂಜು ಎಲ್ರಿಗೂ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಪೂಜೆ ಎಲ್ಲ ಮುಗಿಸಿ ಅಡ್ಗೆ ಮನೆಗ್ ಬರ್ತಾರೆ ಎಲ್ರು. ಭೂಮಿ ಒಬ್ಬಟ್ ಮಾಡಕ್ಕೆ ಅಂತ ಹಿಟ್ ಕಲಿಸ್ತಾ ಇರ್ತಾಳೆ. ಅಜಿತ್ ಹಾಗೆ ಹೋಗ್ತಾ ಭೂಮಿನ್ ನೋಡಿ ಚಿನ್ನ ಅಂತ ಭೂಮಿನ್ ಕರೀತಾನೆ. ಭೂಮಿ ತಿರುಗ್ ನೋಡ್ತಾ ಇದ್ದಂಗೆ ನೀನ್ ಏನ್ ಕೆಲ್ಸ ಮಾಡ್ತಾ ಇದೀಯೋ ಅದಕ್ಕೆ ನಾನು ಹೆಲ್ಪ್ ಮಾಡ್ಲಾ, ಕೆಲ್ಸ ಬೇಗ ಮುಗಿಯುತ್ತೆ ಅಂತ ಅಜಿತ್ ಕೇಳ್ತಾನೆ. ಏನು ಬೇಡ, ಇದು ಇಬ್ರು ಮಾಡೋ ಕೆಲ್ಸ ಅಲ್ಲ, ನಾನ್ ಮಾಡ್ತೀನಿ ನೀವ್ ಹೋಗಿ ಅಂತ ಭೂಮಿ ಹೇಳ್ತಾಳೆ. ಪರವಾಗಿಲ್ಲ ಚಿನ್ನ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಅಂತ ಅಜಿತ್ ಹೇಳ್ತಾನೆ. ಬೇಡ ಬೇಡ ದಯವಿಟ್ಟು ಬರ್ಬೇಡಿ ಇಲ್ಲಿ, ನೀವ್ ಹೋಗಿ ಇಲ್ಲಿಂದ, ನಾನ್ ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ. ಓಕೆ ಚಿನ್ನ ಹುಷಾರು ಅಂತ ಹೇಳಿ ಅಜಿತ್ ಅಲ್ಲಿಂದ ಹೋಗ್ತಾನೆ. ಅದನ್ನೆಲ್ಲ ಸಂಗೀತ ನೋಡಿ ಖುಷಿ ಪಡ್ತಾ ಇರ್ತಾರೆ. ಭೂಮಿ ಸಾಂಬಾರ್ಗೆ ಹುಳಿ ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತೆ, ಒಂದು ಟೊಮೊಟೊನ ಸಣ್ಣದಾಗಿ ಹಚ್ಚಿ ಅದ್ರೊಳಗಡೆ ಹಾಕಿ ಕುದಿಸ್ಬಿಡು, ಸಾಂಬಾರ್ ಸೂಪರ್ ಆಗಿ ಆಗುತ್ತೆ. ಎಲ್ಲ ಅಡ್ಗೆ ಕೆಲ್ಸ ಮುಗಿತಲ್ವಾ ಅಂತ ಸಂಗೀತ ಕೇಳ್ತಾರೆ. ಹಾ ಅತ್ತೆ ಎಲ್ಲ ಮುಗೀತು ಅಂತ ಭೂಮಿ ಹೇಳ್ತಾಳೆ. ಒಬ್ಬಟ್ಟು ಒಂದೇ ತಾನೇ ಇವಾಗಿರೋದು, ನೀನ್ ರೆಡಿ ಮಾಡ್ಕೊಬಿಡು, ನಾನು ಅವ್ರಿಗೆಲ್ಲ ಊಟ ಕರಿತೀನಿ ಅಂತ ಹೇಳಿ ಸಂಗೀತ ಆಚೆ ಹೋಗ್ತಾರೆ. ಭೂಮಿ ಇಟ್ ಕಲಿಸ್ತಾ ಇರೋದ್ನ ಅಪೇಕ್ಷಾ ಮತ್ತೆ ಅಂಜನಾ ಬಂದ್ ನಿನ್ಕೊಂಡ್ ನೋಡ್ತಾ ಇಬ್ರು ನಗ್ತಾ ಇರ್ತಾರೆ. ಯಾಕಂದ್ರೆ ಅಪೇಕ್ಷಾ ಮತ್ತೆ ಅಂಜನಾ ಇಬ್ರು ಪೂಜೆ ನಡೆಯೋ ಸಮಯದಲ್ಲಿ ಅಡ್ಗೆ ಮನೆಗೆ ಹೋಗಿ ನೋಡಪ್ಪು ಇದು ಆ ಭೂಮಿ ಕಲ್ಸಿಟ್ಟಿರೋ ಇಟ್ಟು, ಇವತ್ತು ಇವಳು ಮಾಡೋ ಒಪ್ಪಟ್ ತಿಂದು ಎಲ್ರ ಅವಳ ಮೂತಿಗೆ ತೂ ಅಂತ ಉಗಿಬೇಕು, ಹಾಗೇನಾದ್ರೂ ಮಾಡ್ಬೇಕಲ್ಲ ಅಂತ ಅಂಜನಾ ಮತ್ತೆ ಅಪೇಕ್ಷಾ ಇಬ್ರು ಪ್ಲಾನ್ ಮಾಡ್ತಾ ಇರ್ತಾರೆ. ಕೊನೆಗೆ ಅಪೇಕ್ಷೆಗೆ ಏನೋ ಪ್ಲಾನ್ ಬಂದು ಅಂಜು ಆ ಹಿಟ್ಟಿಗೆ ಉಪ್ಪು ಮಿಕ್ಸ್ ಮಾಡ್ಬಿಡೋಣ, ಆಗ ಮನೆಯವರೆಲ್ಲ ಇದನ್ನ ತಿಂದು ಅವಳ ಮುಖಕ್ಕೆ ಚೆನ್ನಾಗಿ ಉಗಿತಾರೆ ಅಂತ ಅಪೇಕ್ಷೆ ಹೇಳ್ತಾಳೆ. ಆಯ್ತು ಹಾಗೆ ಮಾಡೋಣ ಅಂತೇಳಿ ಅಂಜನಾ 4-5 ಸ್ಪೂನ್ ಉಪ್ಪು ಹಾಕಿ ಆ ಒಪ್ಪಟ್ನ ಹಾಕಿ ಕಲ್ಸಿಟ್ಟು ಹೋಗಿರ್ತಾಳಲ್ಲಿಂದ. ಅದನ್ನೇ ಇಬ್ರು ನೆನ್ಸ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಇವತ್ ಈ ಉಪ್ಪು ಹಾಕಿರೋ ಒಬ್ಬಟ್ಟು ತಿಂದು ಮನೆಯವರೆಲ್ಲ ಬೈಯೋ ಬೈಗಳಕ್ಕೆ ಅವಳ ಮನೆ ಬಿಟ್ಟು ಹೋಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಅಂಜು ಅಂತ ಅಪೇಕ್ಷೆ ಹೇಳ್ತಿರ್ತಾಳೆ. ಸಂಗೀತ ಎಲ್ರನ್ನೂ ಕೂರ್ಸಿ ಎಲ್ರಿಗೂ ಊಟ ಬಡಿಸ್ತಾ ಇರ್ತಾಳೆ. ಸಂಗೀತ ಭೂಮಿನ ಕರೆದು, ಭೂಮಿ ಬೆಳಿಗ್ಗೆಯಿಂದ ನೀನು ಉಪವಾಸ ಇದೆಯಾ, ಕುಂತ್ಕೋ ಎಲ್ರು ಜೊತೆಲಿ ಊಟ ಮಾಡಿ, ನಾನೇ ಬಡಿಸ್ತೀನಿ ನಿಮ್ಗೆಲ್ಲ ಅಂತ ಸಂಗೀತ ಹೇಳ್ತಾರೆ. ಪರವಾಗಿಲ್ಲ ಅತ್ತೆ, ಎಲ್ರಿಗೂ ಬಡಿಸಿ ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ. ಏ ವೈಫಿ, ಹೊಸ್ದಾಗ್ ಮದ್ವೆ ಆಗಿರೋ ಗಂಡನ್ ಪಕ್ಕ ಕುಂತ್ಕೊಂಡು ಊಟ ಮಾಡೋದ್ ಬಿಟ್ಟು ನೀನ್ ಯಾಕೆ ಸಪ್ರೇಟ್ ಆಗಿ ಕುಂತ್ಕೊಂತೀಯಾ, ಬಾ ನನ್ ಪಕ್ಕನೆ ಕುಂತ್ಕೊಂಡು ಊಟ ಮಾಡು. ಅಯ್ಯೋ ಬಾ ವೈಫಿ, ಏನ್ ಯೋಚನೆ ಮಾಡ್ತಾ ಇದೀಯಾ, ಕುಂತ್ಕೋ, ಯಾಕೆ ಆತರ ನಿಂತಿದ್ಯಾ, ಬಾ ಕುಂತ್ಕೋ ಅಂತ ಫೋರ್ಸ್ ಮಾಡಿ ಅಜಿತ್ ಪಕ್ಕದಲ್ಲಿ ಕರ್ಸ್ಕೊಂಡು ಕೂತ್ಕೊಂತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಸಂಗೀತ ಅಜ್ಜಿಗೆ ಊಟ ಬಡಿಸಕ್ಕೆ ಅಂತ ಹೋಗ್ತಾರೆ. ಬೇಡ ಸಂಗೀತ, ಈ ಮನೇಲಿ ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋರ್ ಜೊತೆ ಕುಂತ್ಕೊಂಡು ನಾನು ಊಟ ಮಾಡಲ್ಲ ಅಂತ ಹೇಳಿ ಅಜ್ಜಿ ಎದ್ದೋಗ್ಬಿಡ್ತಾರೆ ಊಟದಿಂದ. ಹಾಗೇನೆ ಒಬ್ಬೊಬ್ಬರಾಗಿ ಎಲ್ರು ಕೂಡ ಹೋಗ್ಬಿಡ್ತಾರೆ ಅಜ್ಜಿಯಿಂದಾನೆ. ಅದನ್ನ ನೋಡಿ ಸಂಗೀತ ಮತ್ತೆ ಭೂಮಿ ಇಬ್ರಿಗೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.